ಫಾರ್ಮರ್ಸ್ ವೆಲ್ಕಮ್ ಬ್ಯಾಕ್ ಟು ಚಾನಲ್. ಈ ಥರ ನೋಡ್ತಾ ಇದ್ದೀರಾ ಗ್ರೀನ್ ನ್ಯೂಸ್ ಯೂಟ್ಯೂಬ್ ಚಾನಲ. ನಮ್ಮ ಚಾನಲ್ ರೈತರ ಕೃಷಿಗೆ ಮತ್ತು ವ್ಯವಸಾಯ ಉತ್ಪನ್ನಗಳಿಗೆ ಸಂಬಂಧಪಟ್ಟಂಗೆ ಎಲ್ಲ ಥರದ ಮಾಹಿತಿಗಳು ಪ್ರಸಾರ ಆಗುತ್ತೆ. ಸೊ ವೀಡಿಯೋಸ್ನ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ಹೊಸದಾಗಿ ಚಾನಲ ನೋಡ್ತಿದ್ದವರು ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣಿಸುತ್ತಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ವಿಡಿಯೋದಲ್ಲಿ ದಿನಾಂಕ 17 ಸೆಪ್ಟೆಂಬರ್ 2024 ಮಂಗಳವಾರದಂದು ತರಕಾರಿ ದರಗಳು ಕೋಲಾರ ಮಾರುಕಟ್ಟೆ ಆಕ್ಷನ್ ಸಮಯ ಬಂದು ಪ್ರತಿದಿನ ಬೆಳಗ್ಗೆ 10 ಗಂಟೆಗೆ ಶುರುವಾಗುತ್ತೆ ಹತ್ರ. ಸೊ ಫ್ರೆಂಡ್ಸ್, ಇವು ತರಕಾರಿ ದರಗಳು ಬಂದು DNS ಮಂಡಿಯವರಾಗಿರುತ್ತೆ. ಸೊ ಇವತ್ತಿನ ತರಕಾರಿ ದರಗಳು ಈ ಥರ ಇರುತ್ತೆ ಫ್ರೆಂಡ್ಸ್. ವೈಟ್ ಬೀನ್ಸ್ 20 ರಿಂದ 30 ರೂಪಾಯಿ ಕೆಜಿ, ಪೆನ್ಸಿಲ್ ಬೀನ್ಸ್ 30 ರಿಂದ ಒಳ್ಳೆ ಕ್ವಾಲಿಟಿ ಇರೋದು 45 ರೂಪಾಯಿ ಆಗಿರುತ್ತೆ. ಕ್ಯಾರೆಟ್ 40 ರಿಂದ 50 ರೂಪಾಯಿ ಕೆಜಿ, ಒಳ್ಳೆ ಕ್ವಾಲಿಟಿ ಇರೋದು 50 ರೂಪಾಯಿ ಆಗಿರುತ್ತೆ. ಮುಲ್ಲಂಗಿ 10 ರಿಂದ 12 ರೂಪಾಯಿ ಕೆಜಿ, ಮೆಣಸಿನ್ಕಾಯಿ 35 ರೂಪಾಯಿ ಕೆಜಿ, ಚಿಕ್ಕಡಿ 60 ರೂಪಾಯಿ ಕೆಜಿ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಎಲ್ಲ ರೈತರಿಗೂ ಶೇರ್ ಮಾಡಿ. ಕಾಲಿಫ್ಲವರು 200 ರಿಂದ 250 ರೂಪಾಯಿ ಪರ್ ಬ್ಯಾಗು. ಕ್ಯಾಬೇಜ್ 200 ರಿಂದ 250 ರೂಪಾಯಿ ಪರ್ ಬ್ಯಾಗು. ನಾಲ್ಕೋಲ್ 10 ರಿಂದ 20 ರೂಪಾಯಿ ಕೆಜಿ. ಬೀಟ್ರೂಟ್ 10 ರಿಂದ 15 ರೂಪಾಯಿ ಕೆಜಿ. ಹಾಗಲಕಾಯಿ, ದೊಡ್ಡ ಹಾಗಲಕಾಯಿ 10 ರಿಂದ 20 ರೂಪಾಯಿ ಕೆಜಿ. ಚಿಕ್ಕ ಹಾಗಲಕಾಯಿ ಒಳ್ಳೆ ಕ್ವಾಲಿಟಿ ಇರೋದು 30 ರಿಂದ 38 ರೂಪಾಯಿ ಕೆಜಿ. ಹೀರೆಕಾಯಿ 30 ರಿಂದ 35 ರೂಪಾಯಿ ಕೆಜಿ. ಸೋರೆಕಾಯಿ 8 ರಿಂದ 12 ರೂಪಾಯಿ ಕೆಜಿ. ಸೌತೆಕಾಯಿ 200 ರಿಂದ 300 ರೂಪಾಯಿ ಪರ್ ಬ್ಯಾಗು. ಬದನೆಕಾಯಿ 15 ರಿಂದ 20 ರೂಪಾಯಿ ಕೆಜಿ. ಬೆಂಡೆಕಾಯಿ 10 ರಿಂದ 15 ರೂಪಾಯಿ ಕೆಜಿ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಎಲ್ಲ ರೈತರಿಗೂ ಶೇರ್ ಮಾಡಿ. ಕ್ಯಾಪ್ಸಿಕಮ್ ಒಳ್ಳೆ ಕ್ವಾಲಿಟಿ ಬಂದು 40 ರೂಪಾಯಿ ಕೆಜಿ. ಬಜ್ಜಿ ಮೆಣಸಿನ್ಕಾಯಿ 10 ರಿಂದ 18 ರೂಪಾಯಿ ಕೆಜಿ. ಅಲಸಂದೆ 30 ರೂಪಾಯಿ ಕೆಜಿ. ಪಡವಲಕಾಯಿ 10 ರಿಂದ 12 ರೂಪಾಯಿ ಕೆಜಿ. ಕುಂಬಳಕಾಯಿ 5 ರಿಂದ 8 ರೂಪಾಯಿ ಕೆಜಿ. ಸ್ವೀಟ್ ಕಾರ್ನ್ 5 ರಿಂದ 10 ರೂಪಾಯಿ ಕೆಜಿ. ಇಂಗ್ಲೀಷ್ ಕುಕುಂಬರ್ 10 ರಿಂದ 25 ರೂಪಾಯಿ ಕೆಜಿ ಐತ್ರೆ. ಸೊ ಫ್ರೆಂಡ್ಸ್, ಇವು ಬಂದು ತರಕಾರಿ ದರಗಳು DNS ಮಂಡಿ ಕೋಲಾರ ಮಾರುಕಟ್ಟೆ ಆಕ್ಷನ್ ಸಮಯ ಬಂದು ಪ್ರತಿದಿನ ಬೆಳಗ್ಗೆ 10 ಗಂಟೆಗೆ ಶುರುವಾಗುತ್ತಾ ಇದ್ದಾರೆ. ಸೊ ಫ್ರೆಂಡ್ಸ್, ಇದೇ ಥರ ನಮ್ಮ ಚಾನಲಲ್ಲಿ ಕೃಷಿಗೆ ಮತ್ತು ವ್ಯವಸಾಯ ಉತ್ಪನ್ನಗಳ ಸಂಬಂಧಪಟ್ಟಂಗೆ ಎಲ್ಲ ಥರದ ಮಾಹಿತಿಗಳು ಪ್ರಸಾರ ಆಗುತ್ತೆ. ಸೊ ವೀಡಿಯೋಸ್ನ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ಹೊಸದಾಗಿ ಚಾನಲ ನೋಡ್ತಿದ್ದವರು ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣಿಸುತ್ತಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ವಿಡಿಯೋನ ಮುಗಿಸ್ತೀನಿ. ಥ್ಯಾಂಕ್ ಯು.